ಪೆಣ್ಣು ಕೇಸ್ ಈ ಸಿನಿಮಾದ ಟೈಟಲ್ ಕೇಳಿದ ತಕ್ಷಣ ಇದರಲ್ಲಿ ಏನೋ ಒಂದು ಸಸ್ಪೆನ್ಸ್ ಇರಬಹುದು ಅನ್ನೋ ಕುತೂಹಲ ಎಲ್ರಿಗೂ ಇರುತ್ತೆ. ಒಬ್ಬರನ್ನೊಬ್ಬರು ನಂಬಿಸಿ ನಡೆಯುವ ಆಟ, ಹಣದ ಹಿಂದೆ ಬೀಳುವ ಮನುಷ್ಯನ ಬುದ್ಧಿ ಮತ್ತು ಈ ಕೇಸ್ ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಹೈಲೈಟ್. ಈ ಚಿತ್ರದ ಕಥೆ ಶುರುವಾಗೋದು ಒಬ್ಬ ಸಾಮಾನ್ಯ ಯುವಕನಿಂದ. ಅವನು ತನ್ನ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂದುಕೊಂಡಿರ್ತಾನೆ. ಆದರೆ ಅನಿವಾರ್ಯವಾಗಿ ಒಂದು ದೊಡ್ಡ ಮೋಸದ ಜಾಲದೊಳಗೆ ಸಿಲುಕಿಕೊಳ್ಳುತ್ತಾನೆ. ಇಲ್ಲಿ ಒಬ್ಬರು ಇನ್ನೊಬ್ಬರನ್ನ ನಂಬಿಸಿ ಹೇಗೆ ಹಣ ಮಾಡ್ತಾರೆ, ಈ ಪ್ಲಾನ್ ಹಿಂದೆ ಯಾರಿದ್ದಾರೆ, ಅಸಲಿಗೆ ಈ ಪೆಣ್ಣು ಕೇಸ್ ಅಂದ್ರೆ ಏನು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಕಥೆ ಮುಂದೆ ಸಾಗುತ್ತಾ ಹೋದಂತೆ ಸಣ್ಣ ಸಣ್ಣ ಟ್ವಿಸ್ಟ್ಗಳು ಬರುತ್ತವೆ. ಅದು ನಮಗೆ ಕಥೆಯ ಮೇಲೆ ಆಸಕ್ತಿ ಮೂಡಿಸುತ್ತೆ. ಪ್ಲಸ್ ಪಾಯಿಂಟ್ಸ್: ಸಿನಿಮಾದಲ್ಲಿ ಎಲ್ಲಿಯೂ ದೊಡ್ಡ ದೊಡ್ಡ ಡೈಲಾಗ್ಗಳಿಲ್ಲ. ಕಲಾವಿದರು ತುಂಬಾ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ನಾಯಕ ಮತ್ತು ಉಳಿದ ಪಾತ್ರಗಳ ನಡುವಿನ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾ ಪೂರ್ತಿ ಸೀರಿಯಸ್ ಆಗಿರಲ್ಲ, ಮಧ್ಯ ಮಧ್ಯ ಬರುವ ಹ್ಯೂಮರ್ ಸೀನ್ಗಳು ನಗು ತರಿಸುತ್ತವೆ. ವಿಜುವಲ್ಸ್ ಚೆನ್ನಾಗಿದೆ. ಸಣ್ಣ ಬಜೆಟ್ ಸಿನಿಮಾ ಆದ್ರೂ ನೋಡೋಕೆ ಕಲರ್ಫುಲ್ಲಾಗಿ ಮೂಡಿಬಂದಿದೆ. ಮೈನಸ್ ಪಾಯಿಂಟ್ಸ್: ಸಿನಿಮಾದ ಮೊದಲ ಭಾಗ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಕಥೆಗೆ ವೇಗ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸಿನಿಮಾದಲ್ಲಿ ಬರುವ ಕೆಲವು ಸಸ್ಪೆನ್ಸ್ ವಿಷಯಗಳು ನಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಸುಲಭವಾಗಿ ಗೆಸ್ ಮಾಡಬಹುದು. ಒಬ್ಬರನ್ನೊಬ್ಬರು ಮೋಸ ಮಾಡೋ ಕಥೆಗಳು ನಾವು ತುಂಬಾ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ಕಥೆಯಲ್ಲಿ ಇನ್ನೂ ಸ್ವಲ್ಪ ಹೊಸತನ ಇರಬಹುದಿತ್ತು ಅಂತ ಅನ್ಸುತ್ತೆ. ಬಿಜಿಎಂ ಕೆಲವು ಕಡೆ ಚೆನ್ನಾಗಿದ್ರೂ ಇನ್ನು ಕೆಲವು ಕಡೆ ಕಥೆಗೆ ಬೇಕಾದಷ್ಟು ತೂಕ ಕೊಟ್ಟಿಲ್ಲ ಅನ್ಸುತ್ತೆ. ಪೆಣ್ಣು ಕೇಸ್ ಸಿನಿಮಾ ಒಂದು ಸಿಂಪಲ್ ಪ್ಯಾಕೇಜ್. ನೀವು ಯಾವುದೇ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಲೈಟ್ ಮೂಡ್ನಲ್ಲಿ ಸಿನಿಮಾ ನೋಡ್ಬೇಕು ಅಂದ್ರೆ ಖಂಡಿತ ಇದನ್ನ ಒಮ್ಮೆ ಟ್ರೈ ಮಾಡಬಹುದು. ಈ ರಿವ್ಯೂ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಏನು ಅನ್ಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ಮೂವಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.